ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ನೈಋತ್ಯ ರೈಲ್ವೆ 2ನೇ ಪ್ರವೇಶ ದ್ವಾರದ ಹೊಸ ಟಿಕೆಟ್ ಬುಕಿಂಗ್ ಕಚೇರಿಯ ಉದ್ಘಾಟನೆ ಹಾಗೂ ಮೈಸೂರಿನಿಂದ ಅಶೋಕಪುರಂ ರೈಲು ನಿಲ್ದಾಣವರೆಗೆ ರೈಲುಗಳ ಸೇವೆ ವಿಸ್ತರಣೆ. ಹಸಿರು ನಿಶಾನೆ ಶ್ರೀ ವಿ ಸೋಮಣ್ಣ, ಮಾನ್ಯ ರೈಲ್ವೆ ಹಾಗೂ ಜಲಶಕ್ತಿ ರಾಜ್ಯ ಸಚಿವರು, ಭಾರತ ಸರ್ಕಾರ. ಘನ ಉಪಸ್ಥಿತಿ ಶ್ರೀ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್, ಮಾನ್ಯ ಲೋಕಸಭಾ ಸದಸ್ಯರು, ಮೈಸೂರು ಕೊಡಗು. ಗೌರವ ಅತಿಥಿಗಳು ಶ್ರೀವತ್ಸ, ಮಾನ್ಯ ಶಾಸಕರು ಕೃಷ್ಣರಾಜ, ಶ್ರೀ ಸಿ.ಎನ್. ಮಂಜೇಗೌಡ, ಮಾನ್ಯ ವಿಧಾನ ಪರಿಷತ್ ಸದಸ್ಯರು, ಕೆ. ವಿವೇಕಾನಂದ, ವಿಧಾನ ಪರಿಷತ್ ಸದಸ್ಯರು ಹಾಗೂ ನೈಋತ್ಯ ರೈಲ್ವೆ ಮೈಸೂರು ವಿಭಾಗದ ಡಿ.ಆರ್.ಎಂ. ಶಿಲ್ಪಿ ಅಗರ್ವಾಲ್ ಉಪಸ್ಥಿತರಿದ್ದರು. ಸೋಮಣ್ಣವರೇ ನಮಸ್ಕಾರ, ಕೈ ಮುಗಿತೀನಿ. ಜಮೀನು ಸರ್ವೆ ಮನೆ ಹೊಡೆದು ಓದಕ್ ಬರಕಿಲ್ಲ ನನಗೆ. ಮಾತಾಡಿ ನಾನು ಕೇಳ್ತೀನಿ, ಅರ್ಧ ಗಂಟೆ ಇರ್ತೀನಿ. ನಿನ್ ಜೊತೆಲೆ ಕರ್ಕೊಂಡು ಹೋಗ್ತೀನಿ, ನೀನ್ ಜಾಗಕ್ಕೂ ಬರ್ತೀನಿ. ಕುತ್ಕೊಳ್ಳಿ ಸುಮ್ಮನೆ ಮಾತಾಡಿ ಸರ್, ಮಾತಾಡಿ. ಕಿಡ್ನಾಪ್ ಮಾಡಿ ಇಂಕಲೆಲ್ಲ ಔಷಧಿದ್ರು ಜರ್ಗಲ್ವ ನಮ್ ದೊಡ್ಡ ಈಗಾಗಲೇ ಒಂದು ಬಜೆಟ್ ಒಂದು ಅಧಿವೇಶನ ನಡೆದಿದೆ. ಅದ್ಭುತವಾದ ಒಂದು ಬಜೆಟ್. ನಿಜಕ್ಕೂ ನಾವು ಅದರ ಬಗ್ಗೆ ಬೇಕಾದಷ್ಟು ಮಾತಾಡ್ಬೋದು, ಆದರೆ ನಿಜಕ್ಕೂ ಅದಕ್ಕೆ ಒಂದು ಒಳ್ಳೆ ಬಜೆಟ್ ಅಂದರೆ ಸಾರ್ವಜನಿಕರಲ್ಲಿ ಅವರ ಅಭಿಪ್ರಾಯದಲ್ಲಿ ಒಂದು ಒಳ್ಳೆ ಅಭಿಪ್ರಾಯ ಬಂದರೆ ಅದೇ ಒಳ್ಳೆ ಬಜೆಟ್ ಅಂತ. ಇದ್ದಿದ್ದು ಅಶೋಕಪುರಂ ರೈಲ್ವೆ ಸ್ಟೇಷನ್ ಇಂದ ಹೆಚ್ಚು ರೈಲು ಸೇವೆಗಳನ್ನ ಎಲ್ಲೆಲ್ಲಿಗೆ ಹೋಗ್ತಾ ಇದೆ, ಬೆಂಗಳೂರು ಕಡೆಗೆ, ಹಾಸನದ ಕಡೆಗೆ, ಶಿವಮೊಗ್ಗದ ಕಡೆಗೆ. ಇಲ್ಲಿಂದನೇ ನೀವು ಟ್ರೈನ್ ಅನ್ನ ನಮಗೆ ಒದಗಿಸ್ಕೊಟ್ರೆ ಈ ಭಾಗದ ಬಹುತೇಕ ಜನರಿಗೆ ಅನುಕೂಲ ಆಗುತ್ತೆ. ಅದು ವಿವೇಕಾನಂದ ನಗರ ಇರ್ಬೋದು, ಕುವೆಂಪು ನಗರ ಇರ್ಬೋದು, ಸಿದ್ಧಾರ್ಥ ಲೇಔಟ್ ಇರ್ಬೋದು, ವಿದ್ಯಾಗಣಪುರಂ ಇರ್ಬೋದು, ಹಾಗೆ ಚಾಮುಂಡೇಶ್ವರಿಯನ್ನು ಒಳಗೊಂಡಂತೆ ನಂಜನಗೂಡಿನ ಪ್ರದೇಶವು ಒಳಗೊಂಡಂತೆ ಬರುವಂತ ಜನರಿಗೆ ಈ ಒಂದು ರೈಲ್ವೆ ನಿಲ್ದಾಣದಿಂದ ಅನುಕೂಲ ಆಗುತ್ತೆ. ಇಲ್ಲಿಂದ ಟ್ರೈನ್ ಸರ್ವಿಸ್ ಅನ್ನ ವಿಸ್ತರಣೆ ಮಾಡಿಕೊಡ್ಬೇಕು ಅಂತ ಹೇಳಿ ಬಹುದಿನದ ಬೇಡಿಕೆಯನ್ನ ಆಗಿನ ಎಲ್ಲ ಸಚಿವರಿಗೆ, ವಿಶೇಷವಾಗಿ ಹಿಂದಿನ ಸಂಸದರಾದಂತಹ ಪ್ರತಾಪ್ ಸಿಂಹ ಅವರಿಗೆ ಎಲ್ಲರಿಗೂ ಮನವಿ ಕೊಡ್ತಿದ್ದರ ಫಲವಾಗಿ ಇವತ್ತು ಈ ಭಾಗದಲ್ಲಿ ನಾಡಿನಿಂದ ರೈಲು ವಿಸ್ತರಣೆಯ ಸೇವೆ ಒದಗುತ್ತಾ ಇದೆ ಬಂಧುಗಳೇ. ಇದರಲ್ಲಿ 2-3 ತರದ ಪ್ರಯೋಜನಗಳನ್ನ ನಾವು ಗಮನಿಸಬಹುದು. ಒಂದು ಮುಖ್ಯವಾದಂತ ಏನ್ ಮೇನ್ ರೈಲ್ವೆ ಸ್ಟೇಷನ್ ಇದೆ, ಆ ರೈಲ್ವೆ ಸ್ಟೇಷನ್ಗೆ ಒತ್ತಡ ಕಡಿಮೆ ಆಗುವಂತದ್ದು ಒಂದಾದ್ರೆ, ಈ ಭಾಗದಿಂದ ಏನ್ ಜನ ಹೋಗ್ತೀವಿ ನಾವು ಅಲ್ಲಿ ಟಂಕ, ಟೂ ವೀಲರು, ನಮ್ಮ ಕಾರ್ಗಳನ್ನು ತೆಗೆದುಕೊಂಡು ಹೋಗೋದಿಲ್ಲ. ಅಷ್ಟು ಇಂಧನದ ಉಳಿತಾಯ ನಮ್ಮೆಲ್ಲರಿಗೂ ಆಗುತ್ತೆ. ಈ ಭಾಗದಿಂದ ಏನು ರೈಲು ಸಂಚಲನ ಆದ್ರೆ ನಮಗೆ ಸೀಟ್ ಮೊದಲೇ ಖಾತರಿ ಆಗಿರುವಂತ ಮೊದಲೇ ಸೀಟ್ ಸಿಗುತ್ತೆ ಎನ್ನುವಂತ ಎಲ್ಲ ಅನುಕೂಲಗಳು ಇಲ್ಲಿಂದ ಪ್ರಾರಂಭ ಆಗ್ತಾ ಇದೆ ಬಂಧುಗಳೇ. ಇದರ ಸಂಪೂರ್ಣ ಸೇವೆಯನ್ನ ಈ ಭಾಗದ ನಾವೆಲ್ಲ ಜನರು ಪಡ್ಕೋಬೇಕು ಅನ್ನುವಂಥದ್ದನ್ನ ಬಯಸ್ತಾ, ಒಮ್ಮೆ ಟ್ರೈನ್ ಶುರು ಆದ್ರೆ ಯಾವ ಟೈಮಿಂಗ್ ಅಲ್ಲಿ ಟ್ರೈನ್ ಶುರು ಆಗುತ್ತಾ ಅದರ ಹಿಂದೆ ಮತ್ತೆ ಮುಂದೆ ನಾವು ಬಸ್ಸು ಸರ್ವಿಸ್ಗಳನ್ನ ವಿವಿಧ ಬಡಾವಣೆಗಳಿಗೆ ರೀಶೆಡ್ಯೂಲ್ ಮಾಡಕ್ಕೂ ಆಗುತ್ತೆ ಬಂಧುಗಳೇ. ನಾವು ಅನೇಕ ಬಡಾವಣೆಗೆ ಇಲ್ಲಿಂದ ಬಸ್ಗಳನ್ನ ಹೊರಡಿಸಬಹುದು. ಸಾಮಾನ್ಯ ಜನರು ಬರುವಂತ ರೀತಿಯಲ್ಲಿ ಇಲ್ಲಿಗೆ 1 ಅವರ್ ಮೊದಲು, 1 ಅವರ್ ಆದ್ಮೇಲೆ ಆ ರೀತಿಯ ಟ್ರೈನ್ಗೆ ಬಂದು ಹೋಗುವವರಿಗೆ ಅನುಕೂಲ ಆಗುವಂತ ರೀತಿಯಲ್ಲಿ ನಾವು ಇಲ್ಲಿಂದ ಸೇವೆಯನ್ನ ಪ್ರಾರಂಭ ಮಾಡೋದಕ್ಕೆ ಸನ್ಮಾನ್ಯ ವಿ ಸೋಮಣ್ಣ ಅವರು ಕಳೆದ 2 ತಿಂಗಳಿಂದ ಬಂದಿದ್ದಾಗ ಈ ಒಂದು ಪ್ರದೇಶವನ್ನು ವೀಕ್ಷಣೆ ಮಾಡಿ ನಾನು ನವೆಂಬರ್ 15ರಿಂದ ಡಿಸೆಂಬರ್ 15ರೊಳಗೆ ಈ ಕೆಲಸವನ್ನ ಕಂಪ್ಲೀಟ್ ಮಾಡಬೇಕು ಅಂತೇಳಿ ಹಿರಿಯ ಅಧಿಕಾರಿಗಳಿಗೆ ತಾಕೀತು ಮಾಡಿದ್ದನ್ನು ನಾನು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತಾ, ಕೆಲಸ ಕಂಪ್ಲೀಟ್ ಆಗಿದೆ. ಇವತ್ತು ನಾನು ಅದರ ಉದ್ಘಾಟನೆ ಮಾಡ್ತೇನೆ. ನಾಳೆದಿಂದಲೇ ಇಲ್ಲಿಂದ ಎಲ್ಲ ಜನರಿಗೆ ಅದರ ಸೇವೆ ಸಿಗಬೇಕು ಅನ್ನುವಂತ ಬಹಳ ಸದುದ್ದೇಶವನ್ನ ಇಟ್ಕೊಂಡು ಬಂಧುಗಳ ಇವತ್ತು ಸೋಮಣ್ಣ ಅವರು ಇದರ ಉದ್ಘಾಟನೆಗೆ ನಮ್ಮೆಲ್ಲರ ಮುಂದೆನೂ ಬಂದು ನಿಂತಿದ್ದಾರೆ. ಬೆಳವಣಿಗೆಯ ಪೂರಕವಾದ, ಅಭಿವೃದ್ಧಿಯ ಪೂರಕವಾದ ಒಂದು ಕೆಲಸವನ್ನ ಮೈಸೂರಿನಲ್ಲಿ ನೈಋತ್ಯ ರೈಲ್ವೆ ವಲಯ ಇವತ್ತು ಮಾಡ್ತಾ ಇದೆ.
ಅಶೋಕಪುರಂ ಸ್ಟೇಷನ್ ಅನ್ನ ಕಟ್ಟುವ ತವಕದಲ್ಲಿ ಸುಮಾರು 45 ಕೋಟಿ ರೂಪಾಯಿ ಖರ್ಚಾಗಿತ್ತು. 35 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿ 41 ಮೈಬಿ ओवरऑल एक्सपेंडिचर 45 मुझे भी मालूम है थोड़ा भाई पर कोई आपको नहीं टिकट का नहीं सभी कंप्लीट है प्रोजेक्ट का ನಾನು ಇಂದಿನ ಒಂದೊಂದೇ ಕಲಿತಾ ಇದ್ದೀನಿ. ಇದರ ಅವಶ್ಯಕತೆ ಕೂಡ ನಮಗಿದೆ. 40-45 ಕೋಟಿ ರೂಪಾಯಿಗಳ ಒಂದು ದೊಡ್ಡ ಕೆಲಸವನ್ನ ಇವತ್ತು ಲೋಕಾರ್ಪಣೆಯನ್ನ ಮೈಸೂರಿನ 2ನೇ ರೈಲ್ವೆ ಸ್ಟೇಷನ್ ಅನ್ನ ವಿದ್ಯುಕ್ತವಾಗಿ ನಾವು ಇವತ್ತು ಲೋಕಾರ್ಪಣೆ ಮಾಡ್ತಾ ಇದ್ದೀವಿ. ಇದು ಈಗಾಗಲೇ ಹಿಂದೆ ಇದ್ದಂತ ಲೋಕಸಭಾ ಸದಸ್ಯರು ಮಿತ್ರರಾದ ಪ್ರತಾಪ್ ಸಿಂಹ ಅವರ ಕಾಲದಲ್ಲಿ ಇದನ್ನ ಉದ್ಘಾಟನೆಯನ್ನು ಮಾಡ್ತಕ್ಕಂಥ ಕೆಲಸಗಳು ಆಗಿತ್ತು. ಹಾಗಿರೋದ್ರಿಂದ ಇವತ್ತು ಇದನ್ನ ಎಕ್ಸ್ಟೆನ್ಷನ್ ಮಾಡಿ ಬುಕಿಂಗ್ ಕೌಂಟರ್ ಅನ್ನ ಮಾಡಿ ಮತ್ತೆ ಸಾರ್ವಜನಿಕರಿಗೆ ಬೇಕಾಗಿರ್ತಕ್ಕಂಥ ಸವಲತ್ತುಗಳನ್ನು ಕೊಡ್ತಕ್ಕಂಥ ಉಪಯುಕ್ತವಾದ ಕೆಲಸವನ್ನ ಇವತ್ತು ಭಾರತ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿ ಅವರ ನಾಯಕತ್ವದ ಸರ್ಕಾರ ನಮ್ಮ ಕೇಂದ್ರದ ಮಂತ್ರಿಗಳಾಗಿರ್ತಕ್ಕಂಥ ನನ್ನ ಹಿರಿಯ ಸಹೋದರಿಗಳಾದಂಥ ಅಶ್ವಿನಿ ವೈಷ್ಣವ್ ಅವರ ಮಾರ್ಗದರ್ಶನದಲ್ಲಿ ಇವತ್ತು ಉದ್ಘಾಟನೆಯನ್ನು ಮಾಡಿದ್ದೇವೆ. ಇದರ ಅನುಭವವನ್ನು ಅನುಕೂಲವನ್ನ ಈ ಭಾಗದ ಮಹಾಜನತೆ ಪಡ್ಕೋಬೇಕು ಅನ್ನೋ ಮನವಿಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀವಿ. ಹೇಳ್ತಾರೆ ನಮ್ಗೇನು ಕೊಟ್ಟಿಲ್ಲ ನಿಮ್ಗೆ ಏನಾದ್ರು ಕೊಟ್ಟಿರೋದಿರ್ಲಿ, ನಿಮ್ಗೆ ಯಾವ್ದ್ರ ಬಗ್ಗೆ ಯಾರು ಕಳಕಳಿ ಇದ್ದು ಕನ್ಸರ್ನ್ ಇದ್ದು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಒಂದು ನಾಣ್ಯದ 2 ಮುಖಗಳಾಗಿ ಕೆಲಸ ಮಾಡ್ರಪ್ಪ ಅಂತ ನೆನ್ನೆ ತಾನೇ ಹೋಗಿ ನಾನು ಜಿಮ್ನಲ್ಲಿ ಎಕ್ಸ್ಪೋ ಏನೋ ಒಂದು IT ಬೇಡ ಇತ್ತು ಅಥವಾ ಹೋಗಿ ಹೇಳಿ ಬಂದಿದ್ದೀನಿ ಮಾರಾಟರು. ಅವ್ರಿಗೆ ಇನ್ನೂ ಕೂಡ ಅರ್ಥನೆ ಮಾಡ್ಕೊಂಡ್ರು ನಾವೇನು ಮಾಡೋಕ್ಕಾಗೋದಿಲ್ಲ, ನಿಮ್ ಕರ್ಮ ಇದು ಇಂಥ ಅವ್ರಿಗೆ ಗೆಲ್ಸಿರ್ತಕ್ಕಂಥ ಈ ಭಾಗ್ಯದ ಜನ, ಈ ಭಾಗದ ಜನ ಎಲ್ಲ ಒಂದ್ ಕಡೆ ಅದೃಷ್ಟ ವಂಚಿತರು ಅನ್ನೋದನ್ನ ಮಾತ್ರ ವಿಷಾದವನ್ನು ವ್ಯಕ್ತಪಡಿಸ್ತೀನಿ ನಾನು. ಬಂಧುಗಳೇ, 8 ತಿಂಗಳಾಗಿದೆ ನಾವು ಮಂತ್ರಿಯಾಗಿ, ನಮ್ಮ ಸರ್ಕಾರ ಬಂದು 3ನೇ ಬಾರಿಗೆ ರಾಷ್ಟ್ರದ ಪ್ರಧಾನಿಗಳಾಗಿ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಧಿಕಾರವನ್ನು ವಹಿಸಿಕೊಂಡ್ಮೇಲೆ ನಮ್ಮನ್ನೆಲ್ಲ ಕರೆದು ಸುಮಾರು 3-4 ಗಂಟೆಗಳ ಕಾಲ ಕೂರಿಸಿ ಯಾವುದಕ್ಕೆ ಆದ್ಯತೆ ಕೊಡಬೇಕು, ಯಾವುದಕ್ಕೆ ಆದ್ಯತೆ ಕೊಟ್ರೆ ಬಡವರಿಗೆ ಸಾಮಾನ್ಯರಿಗೆ ಒತ್ತನ್ನು ಕೊಡಬಹುದು, ಬಡವನಾಗಿ ಇರಬಾರ್ದು, ಬಡತನದ ರೇಖೆಯಿಂದ ಈಗಾಗಲೇ 25 ಕೋಟಿ ಜನ ಏನು ವಾಪಸ್ ಮೇಲ್ಗಡೆ ಬಂದಿದ್ದಾರೆ, ಅದನ್ನ ಪೂರ್ತಿಯಾಗಿ ತರ್ತಕ್ಕಂಥ ಅದಕ್ಕೆ ಭಾರತೀಯ ರೈಲ್ವೆ ತನ್ನ ಕರ್ತವ್ಯವನ್ನ ನಿರ್ವಹಣೆ ಮಾಡಬೇಕು ಅಂತ ಹೇಳಿ ನಮಗೆ ಕೊಟ್ಟಿರ್ತಕ್ಕಂಥ ಅನೇಕ ಸಲಹೆ ಸೂಚನೆಗಳನ್ನ ನಾವು ಚಾಚು ತಪ್ಪದೆ ಪರಿಪಾಲನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಭಾರತೀಯ ರೈಲ್ವೆ ಹಿಂದೆ ಇತ್ತು, ಅದಕ್ಕೆ ಒಂದು ಬಡ್ಜೆಟ್ ಇಟ್ಟಿದ್ರು, ರೈಲ್ವೆ ಸಪರೇಟ್ ಬಡ್ಜೆಟ್. ಆ ಬಡ್ಜೆಟ್ ಏನಪ್ಪ ಇತ್ತು ಅಂತಂದ್ರೆ ಒಂದು ಸ್ಟೇಷನ್ಗೆ ಜಿಲ್ಲಾ ಕೇಂದ್ರಗಳಿಗೆ ಒಂದು ವರ್ಷಕ್ಕೆ 5 ಲಕ್ಷ ದುಡ್ಡನ್ನು ಕೂಡ ಕೊಡದೇ ಇರ್ತಕ್ಕಂಥ ಒಂದು ವ್ಯವಸ್ಥೆ ಆಗಿತ್ತು. ಅಲ್ಲಿರ್ತಕ್ಕಂಥ ಬಾತ್ರೂಮ್ಗಳನ್ನು ತೋರಿಸ್ತಕ್ಕಂಥ ವ್ಯವಸ್ಥೆ ಕೂಡ ಆಗ್ತಾ ಇರಲಿಲ್ಲ. ಇದನ್ನ ಮನಗೊಂಡು ಸನ್ಮಾನ್ಯ ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇದನ್ನ ಏಕಕಾಲಕ್ಕೆ ಮಾಡಿ ಬಡ್ಜೆಟ್ನಲ್ಲಿ ಮಾಮೂಲಿ ಬಡ್ಜೆಟ್ನಲ್ಲಿ ಸೇರಿಸಿ ಈ ವರ್ಷ ನಮಗೆ 2,65,000 ಕೋಟಿ ರೂಪಾಯಿಗಳನ್ನು ಕೊಟ್ಟು ಭಾರತ ರೈಲ್ವೆಯನ್ನ ಉತ್ತುಂಗಕ್ಕೆ ಕೊಂಡೊಯ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಕೇವಲ ರೈಲ್ವೆ ಒಂದಕ್ಕೆ ಅಲ್ಲ, ಎಲ್ಲಾ ಇಲಾಖೆಗಳಿಗೂ ಕೂಡ ಸಾಕಷ್ಟು ಒತ್ತನ್ನು ಕೊಟ್ಟಿದ್ದಾರೆ. ನಾನಾದ್ರೂ 2-3 ವಿಚಾರಗಳನ್ನ ನಿಮ್ ಗಮನಕ್ಕೆ ತರಲೇಬೇಕಾಗಿದೆ. ಇದು ಮುಖ್ಯಮಂತ್ರಿಗಳ ತವರು ಕ್ಷೇತ್ರ, ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಜಿಲ್ಲೆ. ನಾನು ಒಂದೊಂದ್ಸಾರಿ ಹೇಳ್ತಾ ಇರ್ತೀನಿ, ಯಾವುದೇ ಒಂದು ಅಂಕಿಅಂಶಗಳನ್ನ ಸರ್ಕಾರ ಕೊಡ್ತಕ್ಕಂಥ ಸೂಚನೆಗಳನ್ನ, ಸರ್ಕಾರ ಕೊಟ್ಟಿರ್ತಕ್ಕಂಥ ಕೊಡುಗೆಯನ್ನ, ಭಾರತ ಸರ್ಕಾರ ನೀಡಿರ್ತಕ್ಕಂಥ ದೂರದೃಷ್ಟಿಯ ಚಿಂತನೆಯ ಅಭಿವೃದ್ಧಿಯ ಪೂರಕವಾದ ಬಜೆಟ್ ಅನ್ನ ಒಂದ್ಸಾರಿ ಓದಿ. ಯಜಮಾನರು ಮಹಾರಾಜರು 1-2-3 ವಿಚಾರಗಳನ್ನ ಮಾತ್ರ ತಿಳಿಸಿದ್ರು. ನಾನು ಮೈಸೂರು ಜನತೆ ಒಂದು ಇತಿಹಾಸ ಇರ್ತಕ್ಕಂಥ ಜಿಲ್ಲೆ. ಇಡೀ ವಿಶ್ವದ ಭೂಪಟದಲ್ಲಿ ಯಾವುದಾದ್ರೂ ಜಿಲ್ಲೆಯನ್ನು ಮರಿಬಹುದು,
ಆದ್ರೆ ಮೈಸೂರನ್ನ ಮರೆಯುವಂತ ಪರಿಸ್ಥಿತಿ ಇಲ್ಲ ಅನ್ನೋದಕ್ಕೆ ಮೈಸೂರಿನ ಮಹಾರಾಜ ಮನೆತನವು ಕೂಡ ಒಂದು ದೊಡ್ಡ ಉದಾಹರಣೆ ಸಾಕ್ಷಿಯಾಗಿದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಿ, 45 ಕೋಟಿ 50 ಕೋಟಿ ಅನ್ನೋದಕ್ಕಿಂತ ಬೆಳಿಗ್ಗೆ ನಮ್ಮ ಕೇಂದ್ರದ ನಮ್ಮ ಸಹೋದ್ಯೋಗಿಗಳಾದಂಥ ಕ್ಯಾಬಿನೆಟ್ ಮಂತ್ರಿಗಳಾದ ಅಶ್ವಿನಿ ವೈಷ್ಣವ್ ಅವರು ಬೆಂಗಳೂರಿಗೆ ಬಂದಿದ್ರು. ನಿನ್ನೆ ಸಾಯಂಕಾಲ ನಾನು ಅವರಿಗೆ ಏರ್ಪೋರ್ಟ್ನಲ್ಲಿ ಹೋಗಿ ಮಾತನಾಡಿ 3-4 ಬಾರಿ ನನ್ನ ಕ್ಷೇತ್ರದಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಮುಂದಕ್ಕೆ ಆಗ್ತಾ ಇದೆ. ಅದಕ್ಕೋಸ್ಕರವಾಗಿ ನಾನು ಅವ್ರ ಜೊತೆಯಲ್ಲಿ ಇರಕ್ಕಾಗಲಿಲ್ಲ. ಆದರೆ ನಮ್ಮ ದೂರದೃಷ್ಟಿಯ ಚಿಂತನೆ ಪೂರಕವಾಗಿದೆ. 2013-14ವರೆಗೂ ಭಾರತದ ಸರ್ಕಾರ ರೈಲ್ವೆ ಇಲಾಖೆಗೆ ಒಂದು ರಾಜ್ಯಕ್ಕೆ ಕೊಡ್ತಾ ಇದ್ದಿದ್ದು 835 ಕೋಟಿ ರೂಪಾಯಿ. ಇವತ್ತು ಅದು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಒಂದು ವರ್ಷಕ್ಕೆ ಕೊಡ್ತಾ ಇರೋದು 7,564 ಕೋಟಿ ರೂಪಾಯಿ. ಇದಲ್ಲದೆ ಸುಮಾರು 33,000 ಕೋಟಿ ರೂಪಾಯಿಗಳ ಯೋಜನೆಗಳು ನಮ್ಮಲ್ಲಿ ಕೆಲಸ ಕಾರ್ಯಗಳನ್ನ ನಡೀತಾ ಇದೆ. ಇದೆಲ್ಲವನ್ನು ಕೂಡ ನಾನು ಹೇಳುವುದಕ್ಕೆ ಮುಂಚಿತವಾಗಿ ನಾವು ಕೆಲವಾರು ವಿಚಾರಗಳಲ್ಲಿ ಮಧ್ಯಮ ವರ್ಗದವರಿಗೆ ಯಾವ ರೀತಿ ಸಹಾಯ ಆಯಿತು. 2.5 ಲಕ್ಷದ ಮೇಲೆ ಯಾರಿದ್ದಾರೆ ಅವರೆಲ್ಲ ಟ್ಯಾಕ್ಸ್ ಕಟ್ಟಬೇಕಾಗಿತ್ತು. ಇವತ್ತೇನಾಗಿದೆ, 12 ಲಕ್ಷ ಆದಾಯ ಇರ್ತಕ್ಕಂಥವರು ಕೂಡ ಟ್ಯಾಕ್ಸ್ ಅನ್ನ ಕಟ್ಟೋದಕ್ಕೆ ಮನ್ನವನ್ನ ಮಾಡಿರ್ತಕ್ಕಂಥ ಏಕೈಕ ಒಂದು ಈ ದೇಶಕ್ಕೆ ಇತಿಹಾಸವನ್ನು ಕೊಟ್ಟಂತಹದ್ದು ಸನ್ಮಾನ್ಯ ನರೇಂದ್ರ ಮೋದಿ ಅವರ ಆಡಳಿತದ ಸಹೋದರಿ ಶ್ರೀಮತಿ ನಿರ್ಮಲಾ ಸೀತಾರಾಮ್ ಕೊಟ್ಟಿರ್ತಕ್ಕಂಥ ಕೊಡುಗೆ. 12 ಲಕ್ಷ ಆದ್ಮೇಲೆ 16 ಲಕ್ಷಕ್ಕೆ ಎಷ್ಟು, 20 ಲಕ್ಷಕ್ಕೆ ಎಷ್ಟು, 24 ಲಕ್ಷಕ್ಕೆ ಎಷ್ಟು, 30 ಲಕ್ಷಕ್ಕೆ ಎಷ್ಟು ಮಧ್ಯಮ ವರ್ಗದವರಿಗೆ ಒಂದು ದೊಡ್ಡ ಸಂದೇಶವನ್ನು ಕೊಡೋದ್ರ ಜೊತೆಯಲ್ಲಿ ಕನಿಷ್ಠ ಒಂದೊಂದು ಕುಟುಂಬಕ್ಕೆ 85, 90, 1 ಲಕ್ಷದವರೆಗೂ ಆದಾಯವನ್ನ ಉಳಿಸ್ತಕ್ಕಂಥ ಕೆಲಸವನ್ನು ಭಾರತ ಸರ್ಕಾರದ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಸರ್ಕಾರ ಬಳುವಳಿಯಾಗಿ ನೀಡಿದೆ ಅನ್ನೋ ಮಾತನ್ನು ಹೇಳಿ 36 ಪ್ರಮುಖವಾದ ಔಷಧಿಗಳು ₹1 ಅದಕ್ಕೆ ಔಷಧಿಗೆ ಚಾರ್ಜ್ ಇದ್ರೆ ಎಲ್ಲವೂ ಸೇರಿ ಬೇರೆ ಬೇರೆ ರಾಜ್ಯದ್ದು ಮತ್ತು ರಾಷ್ಟ್ರದೆಲ್ಲ ಸೇರಿ ಅದರ ಬೆಲೆ ಭಾರಿ ತುಂಬಾ ಜಾಸ್ತಿ ಆಗ್ತಾ ಇದೆ. ಕ್ಯಾನ್ಸರ್ನಂತ ಅನೇಕ ರೋಗಗಳಿಗೆ ಸಾಮಾನ್ಯ ಜನ ಅದಕ್ಕೆ ಔಷಧಿಯನ್ನು ತೆಗೆದುಕೊಳ್ಳೋದಕ್ಕೆ ಆಗೋದಿಲ್ಲ ಅನ್ನೋದನ್ನ ಅರ್ಥಕೊಂಡು 100ಕ್ಕೆ 100 ಅಂತ 36 ವಿಧದ ಜನೌಷಧಿಗಳಿಗೆ ಒಂದು ಸಣ್ಣ ತೆರಿಗೆಯನ್ನು ಹಾಕದೆ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟಿರ್ತಕ್ಕಂಥದ್ದು ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರ ಅನ್ನೋದನ್ನ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತಾ, ಇವತ್ತು ಏನು ನಾವು ದೇಶಾದ್ಯಂತ ವೈದ್ಯಕೀಯ ಸೇವೆಗೋಸ್ಕರವಾಗಿ ಮತ್ತು ಮೆಡಿಕಲ್ ಸೀಟ್ಗೆ ಬೇಕು ಅಂತಾದ್ರೆ ಒದ್ದಾಟ ಆಗ್ತಾ ಇತ್ತು. ನಾವು ತೀರ್ಮಾನವನ್ನು ಮಾಡಿ ರಾಷ್ಟ್ರದ ಪ್ರಧಾನಮಂತ್ರಿಗಳು ದೂರದ ದೃಷ್ಟಿಯಿಂದ ಈ ವರ್ಷ 25-26ಕ್ಕೆ ಏನು ನಮ್ಮಲ್ಲಿ ಸೀಟ್ ಇದೆ ಅದರ ಜೊತೆಯಲ್ಲಿ 10,000 ವೈದ್ಯಕೀಯ ಸೀಟ್ಗಳನ್ನ ಹೆಚ್ಚಿಗೆ ಮಾಡಿ ದೇಶದಲ್ಲಿರ್ತಕ್ಕಂಥ ಸಾಮಾನ್ಯರು ಮಕ್ಕಳು ಕೂಡ ಡಾಕ್ಟರ್ ಆಗಬೇಕು ಅನ್ನೋ ಒಂದು ಸಂದೇಶವನ್ನು ಕೊಟ್ಟಿರ್ತಕ್ಕಂಥದ್ದು ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ಶ್ರೀಗರಿ, ನಿಮ್ಮ ಮನದಾಳದ ಗರಿ.